ಭವಿಷ್ಯದ ಬಗ್ಗೆ ಕನಸುಗಳನ್ನ ಕಟ್ಟಿಕೊಂಡು ಮಣಭಾರದ ಬ್ಯಾಗನ್ನ ಹೊತ್ತು ಶಾಲೆಗೆ ಹೋಗೋ ಮಕ್ಕಳು ಒಂದ್ ಕಡೆ ಆದ್ರೆ ಕಮರಿ ಹೋದಂತಹ ಕನಸುಗಳ ಮೂಟೆ ಕಟ್ಟಿಕೊಂಡು ಕಸದ ರಾಶಿಯಲ್ಲಿ ಬದುಕನ್ನೇ ಕೊಳಿಸ್ತಾ ಇರೋ ಮಕ್ಕಳು ಮತ್ತೊಂದೆಡೆ. ಬೀದಿ ಮಕ್ಕಳಿಗೆ ಪುನರ್ವಸತಿ ಶಿಕ್ಷಣ ಕೊಡಿಸ್ತೀವಿ ಅಂತ ಹೇಳ್ಕೊಳ್ಳೋ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳ ಕಣ್ಣು ಕುರುಡಾಗಿರೋದ್ರಿಂದ ಈ ಮಕ್ಕಳ ಭವಿಷ್ಯ ಮುರುಟಿ ಹೋಗ್ತಿದೆ. ಚಿಂದಿ 5 ಬಿಡಿಗಾಸು ಸಂಪಾದನೆ, ಸಂಪಾದಿಸಿದ ಹಣವಷ್ಟು ಅಮಲಿಗೆ ಮೀಸಲು, ಊಟ ತಿಂಡಿ ಬಿಟ್ಟು ಮತ್ತಿನ ವಸ್ತು ಸೇವನೆ. ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿನ ಪಾಳು ಬಿದ್ದ ನಿವೇಶನಗಳು, ಸಂತೆ ಮೈದಾನ, ಮಾರ್ಕೆಟ್ ರಸ್ತೆಯ ಜ್ಯೋತಿ ಚಿತ್ರಮಂದಿರ ಬಳಿ ಇರುವ ಕಾಲುವೆ, ನಗರಸಭೆ ಆವರಣ ಸೇರಿದಂತೆ ಒಂದಿಷ್ಟು ಜಾಗಗಳನ್ನು ಗುರುತು ಮಾಡಿಕೊಂಡಿರುವ ಈ ಹುಡುಗರು ಜನರ ದೃಷ್ಟಿ ಬೀಳುತ್ತಿದ್ದಂತೆ ನಾಗಲೋಟದಲ್ಲಿ ಓಡಿ ಕಣ್ಮರೆಯಾಗ್ತಾರೆ. ಕೊಳಚೆ ಪ್ರದೇಶ ಮತ್ತು ಮತ್ತಿತರ ಕಡೆ ಬಿದ್ದ ಚಿಂದಿ ಪದಾರ್ಥಗಳನ್ನು ಸಂಗ್ರಹಿಸಿ ಚಿಕ್ಕಾಸು ಸಂಪಾದಿಸಿಕೊಳ್ಳುವ ಈ ಬಾಲಕರು ಅಷ್ಟು ಹಣವನ್ನು ಅಮಲು ತರಿಸುವ ವಸ್ತುಗಳ ಖರೀದಿಗೆ ಬಳಸುತ್ತಿದ್ದಾರೆ. ಊಟ ತಿಂಡಿ ಬಿಟ್ಟರು ಮಾದಕ ವಸ್ತು ಬಿಟ್ಟಿರಲಾರದೆ ನಿರಂತರವಾಗಿ ಸೇವಿಸಿ ಬಹುತೇಕ ಹುಡುಗರು ಸಂಪೂರ್ಣ ಒಣಗಿ ಹೋಗಿದ್ದಾರೆ. ಅಮಲಿನ ಗುಂಗಿನಲ್ಲಿ ತೇಲಾಡುವ ಈ ಹುಡುಗರು ತಾವೇನು ಮಾಡುತ್ತಿದ್ದೇವೆ ಎಂಬ ಪರಿವೇ ಇಲ್ಲದೆ ಸಾರ್ವಜನಿಕ ಸ್ಥಳದಲ್ಲಿ ಅಶ್ಲೀಲವಾಗಿ ವರ್ತಿಸುತ್ತಿದ್ದಾರೆ. ವೈಟ್ನರ್ ಬಾಟಲಿನಲ್ಲಿನ ಅಮಲನ್ನು ಎಳೆಯುತ್ತಾರೆ. ಇಂಕ್ ಬಾಟಲಿಯಲ್ಲಿ ಬರುವ ಸ್ಪಂಜಿನಲ್ಲಿ ಮತ್ತಿದೆ, ಅದನ್ನು ಎಳೆದು ಆಸ್ವಾದಿಸುತ್ತಾರೆ. ಜೊತೆಗೆ ಇತ್ತೀಚೆಗೆ ಮಾರುಕಟ್ಟೆಗೆ ಬರುತ್ತಿರುವ ಕ್ವಿಕ್ ಫಿಕ್ಸ್ ಟ್ಯೂಬ್ಗಳು ಮತ್ತು ಏರಿಸುವ ವಸ್ತುವಾಗಿ ಪರಿಣಮಿಸಿದೆ. ಇದನ್ನು ಆಗ್ರಣಿಸಿದ್ರೆ ಕಿಕ್ಕೇರುತ್ತೆ. ಜೊತೆಗೆ ಜೆಂಡು ಬಾಂಬ್ ಬಾಟಲಿನ ಸ್ಪಂಜು ಕೂಡ ಮತ್ತಿನ ಆಹಾರ. ವೈಟ್ನರ್, ಫೆವಿಕ್ವಿಕ್, ಫೆವಿಬಾಂಡ್, ಸೊಲ್ಯೂಷನ್, ಹೊಟ್ಟೆ ನೋವಿಗೆ ವೈದ್ಯರು ಕೊಡುವ ಮಾತ್ರೆಗಳು, ಜೆರಾಕ್ಸ್ ಮಿಷಿನ್, ಪ್ರಿಂಟಿಂಗ್ ಮಿಷಿನ್ಗಳಿಂದ ಬರುವ ಇಂಕಿನ ಪುಡಿ ಮತ್ತು ಮತ್ತಿತರ ವಸ್ತುಗಳೇ ಇವರಿಗೆ ಮತ್ತಿರುವ ವಸ್ತುಗಳು. ವೈಟ್ನರ್, ಫೆವಿಕ್ವಿಕ್, ಸೊಲ್ಯೂಷನ್ಗಾಗಿ ಈ ಹುಡುಗರು ಪುಸ್ತಕದ ಅಂಗಡಿಗಳಿಗೆ ಮುಗಿ ಬೀಳುವುದು ನಿತ್ಯದ ಸಂಗತಿಯಾಗಿದೆ. ಇದು ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಉಂಟಾಗಲಿದೆ. ಈಸಿಯಾಗಿ ಸಿಗೋದಂತಂದ್ರೆ ಮೆಡಿಕಲ್ ಶಾಪ್ ಅವರು ಅಷ್ಟೇ ಸಣ್ಣ ಮಕ್ಕಳಿಗೆ ಆ ಥರದ್ದು ಯಾವುದೇ ಯಾಕಪ್ಪ ನಿನಗೆ ವೈಟ್ನರ್ ಆಗಲಿ ನಿನಗೆ ಇದ್ಯಾಕೆ ಏನು ನೋವು ಎಂಥದ್ದು ಅಂತ ಕೇಳಿ ಕೊಡೋದು ಬಿಟ್ಟು ಅವರಿಗೆ ಸೀದಾ ಕೈಗೆ ಎಟ್ಕೊಂಗೆ ಕೊಟ್ಟರೆ ಮುಂದಿನ ಇದು ಭಾರಿ ಕಷ್ಟ ಆಗುತ್ತೆ. ಈ ಥರದ ಜನ್ರೇಷನ್ನು ಮುಂದೇನು ಬೆಳೆದು ಮಾರಕವಾಗುತ್ತೆ ಈ ದೇಶ. ರಕ್ಷಿಸಬೇಕಾದ ಇಲಾಖೆ ಕಾಣೆಯಾಗಿದೆ. ಹೀಗೆ ಬೀದಿಗೆ ಬಿದ್ದ ಮಕ್ಕಳನ್ನು ರಕ್ಷಿಸಿ ಹೊಸ ಬದುಕು ಕಟ್ಟಿಕೊಡುವುದಕ್ಕಾಗಿಯೇ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಜಾಗೃತ ದಳವಿರುತ್ತೆ. ಮಕ್ಕಳ ಅಭಿವೃದ್ಧಿ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಅಭಿವೃದ್ಧಿ, ಶಿಕ್ಷಣ ಹಾಗೂ ಕಾರ್ಮಿಕ ಇಲಾಖೆಗಳು ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಲು ಶ್ರಮಿಸಬೇಕು. ಬಾಲ ನ್ಯಾಯ ಮಂಡಳಿ ಇಂತಹ ಮಕ್ಕಳಿಗೆ ಆಸರೆಯಾಗಬೇಕು. ಆದರೆ ಎಲ್ಲರ ನಿರ್ಲಕ್ಷ್ಯದಿಂದಾಗಿ ಈ ಮಕ್ಕಳು ಕೆರ ಫುಟ್ಪಾತ್ ಆಗಿಯೇ ಉಳಿಯುತ್ತಿವೆ. ರಾಜ್ಯದಲ್ಲಿ ಚಿಂದಿ ಆಯುವ ಸುಮಾರು 2 ಲಕ್ಷ ಮಂದಿ ಇದ್ದಾರೆ ಎಂಬ ಅಂದಾಜಿದೆ. ಚಿಂದಿ ಆಯುವವರೆಲ್ಲ ಹೀಗೆ ಮಾದಕ ವಸ್ತುಗಳ ದಾಸರಾಗುತ್ತಾರೆಂಬುದಲ್ಲ, ಆದರೆ ಬಹುತೇಕ ಮಂದಿ ಜೀವನದ ಜಂಜಾಟದಲ್ಲಿ ಮರೆತು ಆನಂದದಲ್ಲಿ ತೇಲಾಡಲು ಇಂತಹ ಸುಲಭ ಮಾರ್ಗ ಕಂಡುಕೊಂಡು ಬದುಕನ್ನೇ ಬರ್ಬಾದ್ ಮಾಡಿಕೊಳ್ಳುತ್ತಿರುವುದು ಸತ್ಯ. ಇದು ಅವರ ಜೀವಕ್ಕೂ ಅಪಾಯ ಎನ್ನುವ ಸೂಚನೆ ಇದೆ. ಚಟ ಬಿಡಿಸಲು ಚಿಕಿತ್ಸೆ ಇಲ್ಲ. ಈ ದ್ರವ್ಯ ಸೇವನೆಗೆ ಶಾಶ್ವತ ಚಿಕಿತ್ಸೆಯೇ ಇಲ್ಲ. ವೈಟ್ನರ್, ಸೊಲ್ಯೂಷನ್ ಮತ್ತು ಮತ್ತಿತರ ಅಮಲು ತರಿಸುವ ವಸ್ತುಗಳು ನೇರವಾಗಿ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತವೆ. ಇವು ಮದ್ಯಕ್ಕಿಂತ ಹೆಚ್ಚು ಅಪಾಯಕಾರಿ. ನಶೆ ನೇರವಾಗಿ ಮೆದುಳಿಗೆ ಮುಟ್ಟುವುದರಿಂದ ಮೆದುಳಿನಲ್ಲಿರುವ ಡೋಪಮೈನ್ ತಕ್ಷಣ ತೆರೆದುಕೊಳ್ಳುತ್ತದೆ. ಒಮ್ಮೆ ಈ ವ್ಯಾಸನದ ಅಭ್ಯಾಸ ಮಾಡಿಕೊಂಡರೆ ಮೆದುಳು ಅದನ್ನು ನಿರಂತರವಾಗಿ ಬಯಸುತ್ತದೆ. ಬೀದಿ ಮಕ್ಕಳುಗಳು, ಚಿಂದಿ ಆಯುವ ಮಕ್ಕಳುಗಳು ಏನಾದ್ರು ಬೇರೆ ಬೇರೆ ರೀತಿಯ ದುಶ್ಚಟಗಳಿಗೆ ಏನಾದ್ರು ಒಳಗಾಗಿ
ರಾಸಾಯನಿಕ ಸೇವನೆಗಳೇನಾದ್ರು ಮಾಡಿ ಆರೋಗ್ಯದಲ್ಲಿ ಏನಾದ್ರು ಹಾಳಾಗಿದ್ರೂ ಸಹ ನಾವು ಸುವರ್ಣ ಆರೋಗ್ಯ ಚೈತನ್ಯದಡಿಯಲ್ಲಿ ಆ ಮಕ್ಕಳನ್ನೆಲ್ಲ ಶಾಲೆಗೆ ತಂದು ಮುಖ್ಯವಾಹಿನಿಗೆ ತಂದು ಶಿಕ್ಷಣ ಕೊಡೋವಂಥ ವ್ಯವಸ್ಥೆನ ನಮ್ಮ ಇಲಾಖೆ ಕೈಗೊಂಡಿದ್ದೇವೆ. ಸಾರ್ವಜನಿಕರು ಮತ್ತು ಈ ಬಗ್ಗೆ ಏನಾದ್ರು ಮಾಹಿತಿ ಇದ್ದಂಥವ್ರು ದಯಮಾಡಿ ನಮ್ಮ ಈ 3 ಇಲಾಖೆಗಳ ಮುಖ್ಯಸ್ಥರಿಗೆ ಸಂಬಂಧಪಟ್ಟಂಥವ್ರಿಗೆ ತಿಳಿಸಿದ್ರೆ ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡೋ ಅಂಥದ್ರಲ್ಲಿ ಪ್ರಾಮಾಣಿಕವಾಗಿ ನಾವೆಲ್ಲ ಶ್ರಮಿಸ್ತೀವಿ ಅಂತ ಅವರಿಗೆ. ಇಂತಹದನ್ನ ಸೇವಿಸುವ ವ್ಯಕ್ತಿ ಬ್ರಹ್ಮಲೋಕದಲ್ಲಿ ತಾತ್ಕಾಲಿಕ ಆನಂದದಲ್ಲಿ ತೇಲ್ತಾನೆ. ಒಂದೊಮ್ಮೆ ಸೇವನೆ ನಿಲ್ಲಿಸಿದ್ರೆ ಫಿಟ್ಸ್ ಕಾಣಿಸಿಕೊಳ್ಳುತ್ತದೆ. ಈ ವಸ್ತುಗಳಲ್ಲಿರುವ ಹೈಡ್ರೋಕಾರ್ಬನ್ಸ್ ನಿಂದ ಮೆದುಳಿಗೆ ನೇರ ಹೊಡೆತ ಬೀಳುತ್ತದೆ. ವ್ಯಸನ ಮುಕ್ತಿ ಕೇಂದ್ರದಲ್ಲಿ ಸೇರಿಕೊಂಡು ದುಶ್ಚಟದಿಂದ ಹೊರಬರಲು ಪ್ರಯತ್ನಿಸಬಹುದೇ ವಿನಃ ಇದಕ್ಕೆ ಯಾವುದೇ ಶಾಶ್ವತ ಟ್ರೀಟ್ಮೆಂಟ್ ಇಲ್ಲ ಅನ್ನುತ್ತಾರೆ ವೈದ್ಯರು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ದಾರಿ ತಪ್ಪುತ್ತಿರುವ ಮಕ್ಕಳ ಬಗ್ಗೆ ಗಮನ ಹರಿಸುವುದು ಮುಖ್ಯ. ಹೊಟ್ಟೆ ತುಂಬಿದ ಜನರಿಗೆ ಊಟ ಹಾಕುವುದಕ್ಕಿಂತ ಹಸಿವಿನಿಂದ ಪರಿತಪಿಸುತ್ತಿರುವವರ ಬದುಕು ಹಸನಾಗಿಸಲು ನಿಗಾ ವಹಿಸಿದರೆ ಕೆಲಸದಲ್ಲೂ ಕೊಂಚ ಸಾರ್ಥಕತೆ ಕಾಣಬಹುದು ಎನ್ನುವುದು ನಾಗರಿಕರ ಅಭಿಲಾಷೆಯಾಗಿದೆ. ಇದು ಇಲ್ಲಿನ ಕಥೆಯಾದ್ರೆ ಪಾಶ್ಚಾತ್ಯ ದೇಶಗಳಲ್ಲೀಗ ಮತ್ತೊಂದು ವ್ಯಥೆ ಶುರುವಾಗಿದೆ. ಅದೇನು ಅನ್ನೋ ಕುತೂಹಲನ ವಿರಾಮದ ನಂತರ ಅದರ ಕತೆ ಹೇಳ್ತೀವಿ.